ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2025ರಲ್ಲಿ ನಿಮಗೆ ಫೋಟೋ ರಿಕವರಿ ಮಾಡುವಂಥ ಹೊಸ ಮೆಥಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಇದರಲ್ಲಿ ನೀವು ನಿಮ್ಮ ಫೋನಲ್ಲಿ ಈಗಾಗಲೇ ನೀವು ಡಿಲೀಟ್ ಮಾಡಿದರೆ ಅಥವಾ ಆಟೋಮೆಟಿಕ್ಕಾಗಿ ನಿಮ್ಮ ಫೋನಲ್ಲಿ ಇಂಪಾರ್ಟೆಂಟ್ ಫೋಟೋ ವೀಡಿಯೋಸ್ ಡಿಲೀಟ್ ಆಗಿದ್ದರೆ ಅದನ್ನು ನೀವು ಯಾವ ರೀತಿ ರಿಕವರಿ ಮಾಡ್ಬೋದು ತಿಳಿಸ್ಕೊಡ್ತೀನಿ. ಎರಡು ಮೆಥಡ್ ತಿಳಿಸ್ಕೊಡ್ತೀನಿ. ಎರಡರಲ್ಲಿ ಎರಡು ಕೂಡ ವರ್ಕಿಂಗ್ ಮೆಥಡು. ನಿಮ್ಮ ಮೊಬೈಲಲ್ಲಿ ನಿಮಗೆ ಬೇಕಾಗಿರೋ ಫೋಟೋ ಇರ್ಬೋದು, ವೀಡಿಯೋ ಇರ್ಬೋದು, ಆಟೋಮೆಟಿಕ್ ಡಿಲೀಟ್ ಆಗಿದ್ರೆ ಅಥವಾ ನಿಮ್ಮ ಬೈ ಮಿಸ್ಟೇಕಾಗಿ ಡಿಲೀಟ್ ಆಗಿದ್ರೆ, ಸೊ ಡಿಲೀಟ್ ಆಗಿ 1 ಮಂತ್ ಆಗಿರ್ಬೋದು, 2 ಮಂತ್ ಆಗಿರ್ಬೋದು, 3 ಮಂತ್ ಆಗಿರ್ಬೋದು, 4 ತಿಂಗಳಾಗಿರ್ಬೋದು, 5 ತಿಂಗಳಾಗಿರ್ಬೋದು, ಎಷ್ಟೇ ಆಗಿರ್ಬೋದು ಅದನ್ನು ನೀವು ರಿಕವರಿ ಮಾಡ್ಬೋದು. 100ಕ್ಕೆ 100 ವರ್ಕ್ ಆಗುವಂಥ ಒಂದು ಈಸಿ ಮೆಥಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ಫೋನಲ್ಲಿ ಕೂಡ ಸಪೋರ್ಟ್ ಆಗುತ್ತೆ. ಕೇಸ್ ನಿಮ್ಮ ಫೋನಲ್ಲಿ ಫೋಟೋ ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಆಗಿದ್ದರೆ ಅದನ್ನು ನೀವು ರಿಕವರಿ ಮಾಡಬೇಕು ಅಂದ್ಕೊಂಡ್ರೆ ಈ ವಿಡಿಯೋನ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಗೈಸ್, ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎರಡು ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಎರಡರಲ್ಲಿ ಎರಡನ್ನು ಪ್ರತಿಯೊಬ್ಬರು ಟ್ರೈ ಮಾಡಿ. ಗೈಸ್, ಮೊದಲೇದಾಗಿ ನಿಮಗೆ ನಿಮ್ಮ ಫೋನಲ್ಲಿ ಇರುವಂಥ ಗ್ಯಾಲರಿ ಅಪ್ಲಿಕೇಶನ್ ನೀವು ರಿಕವರಿ ಮಾಡ್ಬೋದು. ನೀವು ಯಾವುದೆಲ್ಲ ಗ್ಯಾಲರಿ ಅಪ್ಲಿಕೇಶನ್ ಯೂಸ್ ಮಾಡಿದ್ರು ಕೂಡ ಇದು ವರ್ಕ್ ಆಗುತ್ತೆ. ನಾನು ಇಲ್ಲಿ ಗ್ಯಾಲರಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ. ಗೈಸ್, ಓಪನ್ ಮಾಡಿದ ನಂತರ ಇಲ್ಲಿ ನೀವು ಯಾವ ರೀತಿ ಅದನ್ನು ರಿಕವರಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಎರಡು ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಎರಡರಲ್ಲಿ ಎರಡನ್ನು ನೀವು ಪ್ರತಿಯೊಬ್ಬರು ಟ್ರೈ ಮಾಡಿ. 100ಕ್ಕೆ 100 ವರ್ಕ್ ಆಗುವಂಥ ಮೆಥಡು. ಗೈಸ್, ಮೊದಲೇ ಮೆಥಡನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟು, ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡ್ತಾ ಮೋಟಿವೇಟ್ ಸಿಗುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಒಳ್ಳೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಯಾವ ಫೋನನ್ನು ನೀವು ಯೂಸ್ ಮಾಡ್ತೀರಿ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಸ್ವಲ್ಪ ಇಷ್ಟ ಆದರೂ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಗೈಸ್, ಮೊದಲೇದಾಗಿ ನಿಮಗೆ ನಾನು ಗ್ಯಾಲರಿ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ನಿಮ್ಮ ಪ್ರತಿಯೊಂದು ಫೋನಲ್ಲಿ ಇರುವಂಥ ಗ್ಯಾಲರಿ ಅಪ್ಲಿಕೇಶನ್ ಸಿಗುತ್ತೆ. ಗ್ಯಾಲರಿ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಆಲ್ಬಮ್ ಅಂತ ಇರುತ್ತೆ, ನೋಡ್ಬೋದು. ಇಲ್ಲಿ ಆಲ್ಬಮ್ ಅಂತ ಇಲ್ಲಾಂದರೆ ನಿಮಗೆ ಟಾಪಲ್ಲಿ ಇರುತ್ತೆ. ಈ ಆಲ್ಬಮ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಲಾಸ್ಟಿಗೆ ಬರಬೇಕಾಗುತ್ತೆ. ಲಾಸ್ಟಿಗೆ ನಿಮಗೆ ರೀಸೆಂಟ್ಲಿ ಡಿಲೀಟೆಡ್ ಅಂತ ಫೈಲ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಗ್ಯಾಲರಿಯಲ್ಲಿ ಯಾವಾಗೆಲ್ಲ ನಿಮ್ಮದು ಫೋಟೋ ವೀಡಿಯೋಸ್ ಡಿಲೀಟ್ ಆಗಿರುತ್ತೆ ಅದು ಡೈರೆಕ್ಟಾಗಿ ನಿಮಗೆ ರೀಸೆಂಟ್ಲಿ ಡಿಲೀಟೆಡ್ ಫೋಲ್ಡರಲ್ಲಿ ಬರುತ್ತೆ. ನಿಮಗೆ ಬೈ ಮಿಸ್ಟೇಕ್ ಆಗಿ ನಿಮಗೆ ಡಿಲೀಟ್ ಆಗಿದ್ದರೆ ಅಥವಾ ಆಟೋಮೆಟಿಕ್ ಏನಾದರೂ ಡಿಲೀಟ್ ಆಗಿದ್ದರೆ ಅಥವಾ ನೀವು ಮ್ಯಾನುವಲಾಗಿ ನೀವು ಬೇಕಂತ ಡಿಲೀಟ್ ಮಾಡಿದರೆ ಆಮೇಲೆ ಆ ಫೋಟೋ ನೀವು ಮತ್ತೆ ರಿಕವರಿ ಮಾಡಬೇಕು ಅಂದ್ಕೊಂಡ್ರೆ ನೀವು ಸಿಂಪಲ್ಲಾಗಿ ಇಲ್ಲಿ ರೀಸೆಂಟ್ಲಿ ಡಿಲೀಟೆಡ್ ಫೋಲ್ಡರ್ ಅಂತ ಬರುತ್ತೆ, ಇಲ್ಲಾಂದರೆ ಟ್ರ್ಯಾಶ್ ಅಂತ ಬರುತ್ತೆ. ಟ್ರ್ಯಾಶ್ ಫೋಲ್ಡರನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇಲ್ಲಿ ಸಿಗುತ್ತೆ. ಇದನ್ನು ನೀವೇನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೀವು ಯಾವುದನ್ನು ಬೇಕಿದ್ರೆ ರಿಕವರಿ ಮಾಡ್ಕೋಬೋದು. ಗೈಸ್, ನಾನು ಇವಾಗ ಇಲ್ಲಿ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಗೈಸ್, ಗ್ಯಾಲರಿಯಲ್ಲಿ ಹೋಗಿ ನಾನು ಇವಾಗ ಒಂದು ಫೋಟೋನ ಲೈವಲ್ಲಿ ಡಿಲೀಟ್ ಮಾಡಿ ತೋರಿಸ್ಕೊಡ್ತೀನಿ. ಗೈಸ್, ನೋಡ್ಬೋದು ಈ ಫೋಟೋ ಇದೆ. ಇದನ್ನು ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀನಿ. ಗೈಸ್, ನೋಡ್ಬೋದು ಡಿಲೀಟ್ ಆಗಿದೆ. ಬಟ್ ಇದು ಡಿಲೀಟ್ ಆದರೆ ಎಲ್ಲಿಗೆ ಹೋಗಲ್ಲ, ನಿಮಗೆ ಈ ಫೋಟೋಲ್ಲಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ರೀಸೆಂಟ್ಲಿ ಡಿಲೀಟೆಡ್ ಅಂತ ಬರುತ್ತೆ, ಇಲ್ಲಾಂದರೆ ಟ್ರ್ಯಾಶಲ್ಲಿ ಬರುತ್ತೆ. ನೋಡ್ಬೋದು ಇಲ್ಲಿ ಆ ಫೋಟೋ ಇಲ್ಲಿ ಸೇವ್ ಆಗಿದೆ. ನೋಡ್ಬೋದು ಇಲ್ಲಿ ಬಂದಿದೆ, ಅಲ್ಲಿ ಡಿಲೀಟ್ ಆಗಿದೆ, ಬಟ್ ಇಲ್ಲಿ ಡಿಲೀಟೆಡ್ ಫೋಲ್ಡರಲ್ಲಿ ಬರುತ್ತೆ. ಗೈಸ್, ಇದನ್ನು ನೀವು ಇಲ್ಲಿ ರಿಕವರಿ ಮಾಡ್ಬೋದು. ಸಿಂಪಲಾಗಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ರೀಸ್ಟೋರ್ ಅಂತಿದೆ. ಸೊ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ರೀಸ್ಟೋರ್ ಆಗುತ್ತೆ. ಗೈಸ್, ಇದು ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಗೈಸ್, ಇವಾಗ ನೋಡ್ಬೋದು ಮತ್ತೆ ಡಿಲೀಟ್ ಮಾಡಿರೋಂಥ ಫೋಟೋ ಬಂದುಬಿಟ್ಟು ಮತ್ತೆ ಇಲ್ಲಿ ಗ್ಯಾಲರಿಲಿ ಸೇವ್ ಆಗಿದೆ. ಗೈಸ್, ಈ ರೀತಿಯಾಗಿ ನೀವು ಇಲ್ಲಿ ಡಿಲೀಟೆಡ್ ಫೋಲ್ಡರಲ್ಲಿ ನೀವು ಇದನ್ನು ಮತ್ತೆ ರಿಕವರಿ ಮಾಡ್ಬೋದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ಡಿಲೀಟೆಡ್ ಫೋಲ್ಡರಲ್ಲಿ ಕೇವಲ ನಿಮಗೆ 30 ಡೇಸ್ ತನಕ ಮಾತ್ರ ಇದು ಸೇವ್ ಆಗಿರುತ್ತೆ. ಅದಂತರ ಆಟೋಮೆಟಿಕಾಗಿ ಡಿಲೀಟ್ ಆಗುತ್ತೆ. ಗೈಸ್, ಇವಾಗ ನಿಮ್ಮದು ಡಿಲೀಟ್ ಆಗಿ 2 ಮಂತ್ ಆಯಿತು, 3 ಮಂತ್ ಆಯಿತು, 6 ಮಂತ್ ಆಯ್ತು ಅಂದರೆ ನೀವು ಇವಾಗ ಇನ್ನೊಂದು ಟ್ರಿಕ್ಕನ್ನು ಅಪ್ಲೈ. ಗೈಸ್, ಅದನ್ನು ಮಾಡಬೇಕಂದ್ರೆ ಮೊದಲಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು mrvijay.com ಅಂತ ಸರ್ಚ್ ಮಾಡ್ಕೊಳ್ಳಿ. ಇದು ನಮ್ಮ ಅಫಿಷಿಯಲ್ ವೆಬ್ಸೈಟು. ಓಕೆ, ಸೊ mrvijay.com ಅಂತ ಸರ್ಚ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಈ ರೀತಿ ಬರುತ್ತೆ. ಲೆಫ್ಟ್ ಸೈಡಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸರ್ಚ್ ಬಾರಲ್ಲಿ ಫೈಲ್ ಅಂತ ಸರ್ಚ್ ಮಾಡಿ, FILE ಫೈಲ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಫಸ್ಟ್ ಫೋಟೋ ಬರುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಕೆಳಗೆ ಲಾಸ್ಟ್ ನೀವು ಸ್ಕ್ರಾಲ್ ಡೌನ್ ಮಾಡಿ ಲಾಸ್ಟಿಗೆ ಬಂದರೆ ಇಲ್ಲಿ ನಿಮಗೆ ನೋಡ್ಬೋದು ಡೌನ್ಲೋಡ್ ಬಟನ್ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿ ಪ್ಲೇಸ್ಟೋರ್ ಅಫಿಷಿಯಲ್ ಅಪ್ಲಿಕೇಶನು ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್, ಈ ಅಪ್ಲಿಕೇಶನ್ ಬಂದುಬಿಟ್ಟು 4.5 ಸ್ಟಾರ್ ರೇಟಿಂಗ್ ಇರುವಂಥ ಅಪ್ಲಿಕೇಶನು. ನಿಮಗೆ ಡಿಲೀಟ್ ಆಗಿರೋಂಥ ಫೋಟೋ ಎಲ್ಲ ಇದು ರಿಕವರಿ ಮಾಡುತ್ತೆ. ಸಿಂಪಲ್ಲಾಗಿ ನೀವು ನೋಡ್ಬೋದು ಇಲ್ಲಿ ಫೋಟೋ ಅಂತಿದೆ, ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ 2 ಆಯ್ಕೆ ಬರುತ್ತೆ. ಇಲ್ಲಿ ಸ್ಕ್ಯಾನ್ ಆಲ್ ಫೈಲ್ಸ್ ಮತ್ತು ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಅಂತಿದೆ. ಇಲ್ಲಿ ನೀವು ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಡಿಲೀಟ್ ಆಗಿರೋ ಫೋಟೋಸ್ ಮಾತ್ರ ಇದು ರಿಕವರಿ ಮಾಡಿ ತೋರಿಸುತ್ತೆ, ಅಂದರೆ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ನಿಮಗೆ ಆಲ್ರೆಡಿ ಗ್ಯಾಲರಿಯಲ್ಲಿ ಇರುವಂಥ ಫೋಟೋ ಡಿಸ್ಪ್ಲೇ ಮಾಡಲ್ಲ. ಹಾಗಾಗಿ ಸ್ಕ್ಯಾನ್ ಡಿಲೀಟೆಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇದು ಸ್ಕ್ಯಾನ್ ಮಾಡುತ್ತೆ ನಿಮ್ಮ ಫೋನಲ್ಲಿ ಈಗಾಗಲೇ ಡಿಲೀಟ್ ಆಗಿರುವಂಥ ಎಲ್ಲ ಫೈಲ್ಸನ್ನು ಇದು ಸ್ಕ್ಯಾನ್ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಅದನ್ನು ನೀವು ಯಾವ್ದು ಬೇಕು ಅದನ್ನು 1 by 1 ಸೆಲೆಕ್ಟ್ ಮಾಡಿಬಿಟ್ಟು ಅಥವಾ ಆಲನ್ನು ಸೆಲೆಕ್ಟ್ ಮಾಡಿ ಬೇಕಿದ್ರೂ ಅದನ್ನು ರಿಕವರಿ ಮಾಡ್ಬೋದು. ಗೈಸ್, ನೋಡ್ಬೋದು ಇದು ಡಿಟೆಕ್ಟ್ ಮಾಡ್ತಾಯಿದೆ. ಇದು ಸ್ವಲ್ಪ ಟೈಮ್ ತಗೊಳ್ತೀನಿ, ವೆಯ್ಟ್ ಮಾಡಬೇಕಾಗುತ್ತೆ. ಗೈಸ್, ನೋಡ್ಬೋದು ಇವಾಗ ಫಿನಿಶ್ ಆಗಿದೆ. 1432 ಫೋಟೋಸನ್ನು ಇದು ರಿಕವರಿ ಮಾಡಿ ತೋರಿಸಿದೆ, ಅಂದರೆ ಡಿಸ್ಪ್ಲೇ ಮಾಡ್ತಿದೆ. ಗೈಸ್, ಇದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸಿಂಗಲ್ ಕ್ಲಿಕ್ನಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು HD ಕ್ವಾಲಿಟಿಯಲ್ಲಿ ನಿಮ್ಮ ಗ್ಯಾಲರಿಗೆ ವಾಪಸ್ ರಿಕವರಿ ಮಾಡ್ಬೋದು. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಗೈಸ್, ನೋಡ್ಬೋದು ಇಲ್ಲಿ ಎಷ್ಟೊಂದು ಫೋಟೋ ಇಲ್ಲಿ ರಿಕವರಿ ಮಾಡಿದಂತ. ಗೈಸ್, ಇದರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ಇಲ್ಲಿ 1 by 1 ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಆಲ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದೆಲ್ಲವನ್ನು ನೀವು ರಿಕವರಿ ಮಾಡ್ಕೋಬೋದು. ನಾನು ಇಲ್ಲಿ ಯಾವುದೊಂದು ಫೋಟೋನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ರಿಕವರ್ ಅಂತಿದೆ, ರಿಕವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ರಿಕವರಿಂಗ್ ಅಂತ ಬರುತ್ತೆ.
ಗೈಸ್ ನೋಡ್ಬೋದು ಇವಾಗ ಫೈಲ್ ಸೇವ್ ಟು ಗ್ಯಾಲರಿ ಅಂತ ಬಂದಿದೆ, ಸಕ್ಸಸ್ ಅಂತ ಬಂದಿದೆ. ಇವಾಗ ನಿಮ್ಮದು ಈ ಫೋಟೋ ಬಂದ್ಬಿಟ್ಟು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಗೈಸ್ ಈ ರೀತಿಯಾಗಿ ನೀವು 2 ಮೆಥಡ್ ಮೂಲಕ ನೀವು ಡಿಲೀಟ್ ಆಗಿರೋ ಫೋಟೋಸನ್ನು ರಿಕವರಿ ಮಾಡ್ಬೋದು. ಗೈಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.